Okay guys, this is day 5 in Pokhara. So today we are going to Muktinath via Panchese anta ಒಂದು trail ಇದೆ. So that is the plan today. Panchese ಇಂದ ಹೋಗಿ then we will connect to that main route that goes to Muktinath. Full off road ಇವತ್ತು ನೋಡಿ ಹೆಂಗಿರುತ್ತೆ ಅಂತ. ಅದಲ್ಲದೆ I am staying in a place called Century Guest House. Pokhara lake ಪಕ್ಕದಲ್ಲೇ ಇದೆ ಇದು. This was recommended from our group, riding group. ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನನಗೆ ಹೇಳಿರೋದು 1200 ಇದು. 2 ಬೆಡ್ ಇದೆ ನೋಡಿ, ಆರಾಮಾಗಿ ಮಜಾ ಮಾಡ್ಬೋದು. ಡೀಸೆಂಟ್ ರೂಮ್. ಸೊ ಐಟಮ್ಸ್ ಎಲ್ಲ ಪ್ಯಾಕ್ ಆಗ್ತಾಯಿದೆ. ಇವಾಗ ಸದ್ಯಕ್ಕೆ ಹೊರಡಬೇಕು. ಟೈಮ್ ಆಯ್ತು ಇವಾಗ ಆಲ್ರೆಡಿ 6:20 ಆಯಿತು. ನಿಮ್ಗೆ ಗೊತ್ತಿಲ್ಲ ಅಂದರೆ ನೇಪಾಳಲ್ಲಿ ದೇರ್ ಇಸ್ ಎ ಲಿಟಲ್ ಬಿಟ್ ಆಫ್ ಡಿಫ್ರೆಂಟ್ ಟೈಮ್ ಝೋನ್. ಇಂಡಿಯಾಗೂ ನೇಪಾಳ್ಗೂ ಒಂದು 20 ಮಿನಿಟ್ಸ್ ಏನೋ ಡಿಫ್ರೆನ್ಸ್ ಇದೆ. ಅದು ಫಸ್ಟ್ ಟೈಮ್ ನನಗೆ ಟೈಮ್ ಡಿಫ್ರೆನ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಅಂದರೆ ಏನು ಗೊತ್ತಾಗಲ್ಲ ನಮಗೆ 20 ಮಿನಿಟ್ಸಲ್ಲಿ, ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇಲ್ಲಿರೋದು. ಫುಲ್ ವೈಬ್ ಗುರು ಈ ಏರಿಯಾನೇ. ಫುಲ್ ನೈಟೆಲ್ಲ ಫುಲ್ ಯಾವುದೋ ಹಾಡು ಹೇಳ್ತಾ ಇರ್ತಾರೆ, ನೈಟ್ ಲೈವ್ ಬ್ಯಾಂಡ್ ಎಲ್ಲ ನಡೀತಾ ಇರುತ್ತೆ. ನೆಕ್ಸ್ಟ್ ತಿರ್ಗಾ ರಿಟರ್ನ್ ಬರುವಾಗ 1 ಡೇ ಸ್ಪೆಂಡ್ ಮಾಡಿ ಹೊರಟೋಗ್ಬೇಕಿಲ್ಲಿ. ಅದೇ ಪ್ಲ್ಯಾನು, ನೋಡೋಣ ಹೆಂಗಾಗುತ್ತೆ ಅಂತ. ಓಕೆ ಗೈಸ್, ಡೇ 5 ಇನ್ Pokhara. ವಿ ಆರ್ ಲಿವಿಂಗ್ ಅವರ್ ಸೆಂಚುರಿ ಗೆಸ್ಟ್ ಹೌಸ್. ಗಾಡಿ ಇಲ್ಲಿದೆ, ಎಲ್ಲ ರೆಡಿಯಾಗಿದೆ. ರೋಷನ್ ಬಾಯ್. ಯಾ, ಸೊ ದಿಸ್ ಇಸ್ ರೋಷನ್ ಬಾಯ್. ಪ್ಲೇಸ್ ಸಜೆಸ್ಟೆಡ್ ಬೈ ಅವರ್ ಬಾಟ್ಸ್ ಗೈಸ್. ಒಳ್ಳೆ ಜಾಗ ಫಾರ್ ರೈಡರ್ಸ್, ಒಳ್ಳೆ ಜಾಗ. ಹೋಗ್ಬಿಟ್ಟು ತಿರ್ಗಾ ನಾವು ಇಲ್ಲೇ ಬರ್ತೀವಿ ಮುಕ್ತಿನಾಥ್ ಮುಗಿಸ್ಕೊಂಡು. ಸೊ ದಿಸ್ ಇಸ್ ದ ಪ್ಲೇಸ್. ಬ್ಯಾಂಗ್ಳೂರ್, ಬೆಳಗಾಂ ಕನ್ನಡ ಬರುತ್ತಾ? ಓ ಸೂಪರು. ಎಷ್ಟು ಜನ ಬಂದಿದ್ದೀರಾ? ಹಾಂ ಹಾಂ, ಹೌದಾ? ಇವತ್ತು ನೆನ್ನೆ ಬಂದ್ರಾ? ಓಕೆ ಓಕೆ, ಸೂಪರು. ಹೌದಾ? ಓಕೆ ಓಕೆ. ಹಾಂ, ಇವತ್ತು ನೆಕ್ಸ್ಟ್ ಎಲ್ಲಿ ಕಾಟ್ಮಂಡು ಹೋಗ್ತಾ ಇದ್ದೀರಾ? ಅಲ್ಲ, ನೀವು ಎಲ್ಲಿಂದ ಬಂದ್ರಿ ಮತ್ತೆ? ಓ ಓಕೆ. ಹಾಂ, ಸರಿ ಸರಿ, ಮಜಾ ಮಾಡಿ. ನೋಡಿ, ಕನ್ನಡದವ್ರು ಬೆಳಗಾಂದವ್ರು ಬೇರೆ ಸಿಕ್ಕಿದ್ದಾರೆ ಇಲ್ಲಿ. ಎಲ್ಲಾದರೂ ಸಿಕ್ಬಿಡ್ತಾವ್ರು ನಮ್ಮವರು. ಓಕೆ, ಲೆಟ್ಸ್ ಗೋ ಬಾಯ್ಸ್. ಓಕೆ, ವಿ ಆರ್ ಆಫ್ ಫ್ರಮ್ ಅವರ್ ಸ್ಟೇ. ದಿಸ್ ಇಸ್ Pokhara ಗೈಸ್, Pokhara. ಇಲ್ಲೆಲ್ಲ ಜಾಸ್ತಿ ರೆಸ್ಟೋರೆಂಟ್ಸು, ಪಬ್ಸು, ನೈಟ್ ಕ್ಲಬ್ಸು ಎಲ್ಲ ನಡೀತಾನೆ ಇರುತ್ತೆ ಗುರು. ಎಲ್ಲ ಕಡೆ ಲೈವ್ ಬ್ಯಾಂಡ್ ನಡೀತಾ ಇದೆ. ಎಲ್ಲ ಮೈಕ್ ಇಟ್ಕೊಂಡು ಹೆವಿಯಾಗಿ ಹಾಡಾಡ್ತವ್ರೆ. ಸೊ ಇವತ್ತು ಪ್ಲ್ಯಾನ್ ಏನು ಅಂದರೆ ಪಂಚಾಸೆ ಅಂತ ಒಂದು ಜಾಗ ಇದೆ. ಸೊ ಒಳ್ಳೆ ಆಫ್ ರೋಡ್ ಟ್ರಯಲ್ ಅಂತ ಹೇಳಿದ್ರು. ಹೇಳಿಲ್ಲ ಯಾರು, ನಾನೇ ಹುಡ್ಕೊಂಡು ಬಂದಿದ್ದೀನಿ. KTM Pro XP ನೋಡಿದೆ, ಅವರು ಈ ಥರ ಇಲ್ಲೆಲ್ಲೋ ಟ್ರಯಲ್ ಹೋಗಿದ್ದಾರೆ ಆ ಥರ. ಸೊ ಕುತ್ಕೊಂಡು ಸ್ಯಾಟಲೈಟಲ್ಲಿ ಹುಡುಕಿ, ಸೊ ಇಲ್ಲೊಂದು ಟ್ರಯಲ್ ಇದೆ ಅಂತ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೋಲೋ ವಿತ್ ಲಗೇಜ್ ಒಂದು 2000 ಕಿಲೋಮೀಟ್ರ್ ದೂರ ಬಂದುಬಿಟ್ಟು ಈ ಟ್ರಯಲೆಲ್ಲ ಮಾಡಬೇಕಂತ ಕೇಳಿದ್ರೆ ಹೌದು ಮಾಡಬೇಕು. ಅದಕ್ಕೆ ಅಂತಲೇ ನಾನು 2000 ಕಿಲೋಮೀಟ್ರ್ ಓಡಿಸ್ಕೊಂಬಂದಿರೋದು. ಬೆಳಗ್ಗೆ ಒಳ್ಳೆ ಸೈಟ್ ಸೀಯಿಂಗ್ ನಡೀತಾ ಇದೆ ಗುರು. ಓ, ಯಾವುದೋ ದೊಡ್ಡ ಬೇಕಿದೆ ಗುರು, ಚಿಂದಿಯಾಗಿದೆ ನೋಡೋಕ್ಕೆ. ವಾ ಏನೋ ಇಷ್ಟು ದೊಡ್ಡದಾಗಿದೆ ನಾಯಿಗಳಿಲ್ಲಿ. ಓ ನೋಡಿ, ದಿಸ್ ಇಸ್ ದ Pokhara ಲೇಕ್. ಸೂಪರ್ ಆಗಿದೆಯಲ್ಲ. ಸೊ ರಿಟರ್ನ್ ಬರುವಾಗ ಇದನ್ನೆಲ್ಲ ಕವರ್ ಮಾಡ್ತೀನಿ.
ಬಟ್ ಹೆವಿ ತಣ್ಣಗಿದೆ ಗುರು ಟೆಂಪ್ರೇಚರು. ಏನೊಂದು 18 ಡಿಗ್ರೀಸ್ ಇರೋದೆ ಅನಿಸುತ್ತೆ. ಅದೇ ಇವಾಗ ಮಳೆ ಬರುತ್ತೆ ಅಂತ ಬೇರೆ ಹಾಕಿದ್ರು. ಮಳೆ ಬಂದರೆ ಹೆವಿ ಕಷ್ಟ ಗುರು. ಟ್ರಿಪ್ಪಲ್ಲಿ ಮಳೆ ಬಂದರೆ ಕಷ್ಟ. ಓ ಮೈ ಗಾಡ್ ಬ್ರೋ, ಕ್ರೇಜಿ ಬ್ರೋ. ಈಗ ಫೋಟೋ ಹಾಕೊಂಡವ್ರೆ ಚೆನ್ನಾಗಿರುತ್ತೆ. ನಿಲ್ಲಿಸಿ ಫೋಟೋ ತೊಗೊಂಡು ಎಲ್ಲ ಒಳ್ಳೆ ಟಾರ್ಚರ್. ಡ್ಯಾಮ್ ಬಾಯ್ಸ್ ಡ್ಯಾಮ್. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟು ಅನಿಸುತ್ತೆ, ಗೊತ್ತಿಲ್ಲ. ದಿಸ್ ಈಸ್ ಅನ್ ಎಕ್ಸ್ಪ್ಲೋರೇಟರಿ ಟ್ರಯಲ್. ಡಿಫಿಕಲ್ಟಿ ಹೆಂಗಿದೆ ಏನಿದೆ ಅಂತಾರೆ ಏನು ಗೊತ್ತಿಲ್ಲ. ಬಟ್ ವಿ ಆರ್ ಗೋಯಿಂಗ್ ಬಿಕಾಸ್ ಫಕಿಂಗ್ ಸ್ಟೂಪಿಡ್ ಫಕರ್ಸ್ ಟು ಕ್ರೇವ್ ಫಾರ್ ಆಫ್ ರೋಡ್. ಎಲ್ಲಿಂದ ರೂಟ್ ನಿಲ್ಸ್ಕೊಂಡು ಬಿಡಿ, ಅಂದರೆ ರೂಟ್ ಚೆನ್ನಾಗಿಲ್ಲ ಬಿಡಿ. ಆಫ್ ರೋಡ್ ಸ್ಟಾರ್ಟು. ಚಿಂದಿ. ಓ ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ. ಪಲ್ಸರ್ ಅಗೇನ್, ಪಲ್ಸರ್ ಬಾಯ್ಸ್ ಆರ್ ಬ್ಯಾಕ್. ಗೈಸ್, ಇನ್ನೊಂದ್ಸತಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ದಟ್ ದಿಸ್ ಈಸ್ ಅ ಸೋಲೋ ರೈಡ್ ಆ್ಯಂಡ್ ಐ ಆಮ್ ಆಲ್ ಬೈ ಮೈ ಸೆಲ್ಫ್. ಓನ್ಲಿ ಗಾಡ್ ಈಸ್ ವಿತ್ ಮೀ. ಶಿಷ್ಯ ಸಡನ್ನಾಗಿ ರೈಟಿಗೆ ಹೇಳ್ಬಿಟ್ನಲ್ಲ. ಡೀಸೆಂಟ್ ಕ್ಲೈಮ್ ಗುರು. ರಾಕ್ಸು, ಫುಲ್ಲಿ ರಾಕ್ಸು, ಎಂಬೆಡೆಡ್ ರಾಕ್ಸು. ಅದು ಇಲ್ಲದೆ ಮಳೆ ಬಂದು ಸ್ವಲ್ಪ ಅದೇ ವೆಟ್. ಸೊ ವೆಟ್ ಎಂಬೆಡೆಡ್ ರಾಕ್ಸ್. ಓ ಕ್ಲೈಮ್ ಗುರು, ಹೆವಿ ಕ್ಲೈಮು. ನೋಡಿ ಇಲ್ಲೆಲ್ಲ ಸ್ಟೆಪ್ಸ್ ಹಾಕೊಂಡಿದ್ದಾರೆ ನೋಡಿ, ನಡ್ಕೊಂಡು ಹೋಗೋಕ್ಕೆ. ಅದು ಇಲ್ಲಿ ಟ್ರಕ್ಕೆಲ್ಲ ಬರ್ತಾ ಇದೆ. ಟ್ರಕ್ ಗಿಕ್ಕೆಲ್ಲ ಬರ್ತಾ ಇದೆ ಅವರು. ಟ್ರಕ್ ಅಂತೀನಿ, ಮಿನಿ ಬಸ್. ಓಹ್ ಇಲ್ಲಿ ನೋಡಿ ಎಷ್ಟು ಸ್ಟೀಪ್ ಆಗಿದೆ. ವಾ 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 ವಾ. ಇದಂತೂ ಪಕ್ಕ ಕಾಣಿಸಲ್ಲ ಗೋಪುರ ಅಲ್ಲಿ. ಮಳೆ ಬಂದು ಎಲ್ಲ ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿದೆ, ಅಂದರೆ ಸೆಟ್ಲಾಗಿದೆ. ಸೊ ಶುಡನ್ ಬಿ ಎನ್ ಇಶ್ಯೂ. ಅಲ್ಲಿ ಮುಂದೆ ನೋಡಿ ಮ್ಯಾಪಲ್ಲಿ ಕಾಣಿಸ್ತಾ ಇದೆಯಾ ಹೆಂಗಿದೆ ಅಂತ ರೂಟು. ವಾ 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 ವಾ. ನೋಡಿ ಅಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಬೇರೆ ಇದೆ ಗುರು. ಐ ಆಮ್ ಗೆಸ್ಸಿಂಗ್ ಮೋಸ್ಟ್ಲಿ ರೈನಿ ಸೀಸನಲ್ಲಿ ಫುಲ್ ನೀರಿರೋದೆ ಅನ್ಸುತ್ತೆ ಇಲ್ಲಿ ಅಲ್ವಾ.
ಪಕ್ಕ ಇರುತ್ತೆ ಗುರು. ಒಂದು ಸೈಡ್ ಹಾಕೊಂಬೋಣ. ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿಲ್ಲ ಗುರು ನಾನು, ನೇಪಾಲ್ಗೆ ಬಂತು, ಸ್ವಲ್ಪ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ಯು ಕೆನಾಟ್ ಟೇಕ್ ದ ಬೈಕ್. ಉಯ್ ಸ್ಲಿಪ್ಪರಿ ರಾಕ್ಸ್ ಮ್ಯಾನ್. ಹುಯ್ 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 ಹಿಡಿಯೋದು ಬೇಡ ಅನಿಸುತ್ತೆ ನನಗೇನೋ. ಇದ್ರ ಮೇಲೆ ಕಾಲಿಟ್ರೇ ಜಾರ್ತಾಯಿದೆ. ಯಾರು ಬರೋದೇ ಇಲ್ಲ ಅನ್ಕೊತೀನಿ. ವಾ ಬರ ಆಚೆ ದೇಶ. ಫುಲ್ ಶೇಕ್ ಆಗ್ತಾ ಇದ್ರು. ಫಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಇನ್ ನೇಪಾಲ್. I'm in some isolated place. ಇಲ್ಲಿ ಹೆಂಗೆ ಬೈಕ್ ಓಡಿಸ್ಕೊಂಡು ಹೋಗೋದು? It is shaking like this. Oh, ನೋಡು, ಎಷ್ಟು ಕ್ಲಿಯರ್ ವಾಟರ್ ಬರೋ. ಇಲ್ಲಿಂದಾನೆ ಕ್ಲಿಯರ್ ಬಾಟಮ್ ಎಲ್ಲ ಕಾಣಿಸ್ತದೆ. Damn, boys, damn. Look at that. Okay. Start. Slush party. ಎಲ್ಲ ನೆನ್ನೆ ಮಂದಿನ ಮಳೆಯಿಂದ ಆಗಿದ್ದು. ಬಟ್ ನೇಪಾಳಲ್ಲಿ ಆಲ್ಮೋಸ್ಟ್ ಫ್ರೀಕ್ವೆಂಟಾಗಿ ಬರ್ತಾ ಇರತ್ತೆ ಅನ್ಸುತ್ತೆ. ವಾಟ್ ಇಸ್ ದಿಸ್? ಓಹೋ ಹೋ ಹೋ. ಓ ಹಿಂದೆ ನೋಡಿ ವ್ಯೂ. ಕ್ರೇಜಿ ಪ್ಲೇಸಸ್ ಮ್ಯಾನ್, ಕ್ರೇಜಿ ಪ್ಲೇಸಸ್. ಯಾಕೆ ಗುರು, ಯಾಕೆ ಇಷ್ಟೊಂದು ಫ್ರೆಶು? ಯಾವ ಊರಲ್ಲಿದ್ದೀನಿ ಇವಾಗ? ಬರದೆ ನಮಗೆ. ಸಿದೇನ್ ಹೋಮ್ ಸ್ಟೇ, ಸಿದೇನ್ ಹೋಮ್ ಸ್ಟೇ ಬಂಜಾಂಗ್ ಕುಡಿಬಂದ. ಕುಡಿ ಕಂದ ಥರ ಇದೆಯಲ್ಲೋ, ಕುಡಿ ಬಂದ. ಜಾಗ ಇದೆಯಾ ಪಂಚೇಸ್ಗೆ? ಓಕೆ, ಅದೇನೋ ಮಕಾನ್ಪುರ್ ಅಂತ. ಹಿಂಗೆ ಹೋದ್ರೆ ಏನೋ ಮಕಾನ್ಪುರ್ ಅನ್ಸುತ್ತೆ. Sidane village. We are in Sidane village, guys. Chautari is a rest stop usually found along the long foot trails. ಇಷ್ಟೆಲ್ಲ ಜಾಗ ಇದೆ ಗುರು. ನಾವು ಅಲ್ಲಿ ಬಂಗ್ ಹೆಂಗೆ ಅನ್ಸುತ್ತೆ, ಅಲ್ಲೋರ್ಗೆ ಹೋಗ್ಬೋದು ಅನ್ಸುತ್ತೆ. ಟೆಂಪಲ್ಗೆ ನೋಡಬೇಕು. ಚೆನ್ನಾಗಿದೆ, ಒಳ್ಳೆ ಇನ್ಫಾರ್ಮೇಷನ್ ಬೋರ್ಡ್. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಬೋರ್ಡ್. Now let's keep moving. ಓಯ್ ಜಂಪು.
ಬಾಯೊಳಗೇನೋ ಹೋಯ್ತು ಗುರು. ಪಂಚಾಸೆ ಹೋಮ್ ಸ್ಟೇ ಆ ಕಡೆ ಇದೆ. ಓ ಇವನು ನೋಡಿ ಜನ ನೋಡ್ತಾವ್ರು ಯಾರು ಗುರು ಇವನು ಅಂತ. ಪಂಚೆ ಸಿಂಗ್ ಅಂತ ಹಾಕಿದೆ ಫುಲ್ ಓಟಿ ಅಚಾಯಂಗ್ ಪಂಚಾಸೆ ಓಕೆ. ಬಟ್ ಇದೆಲ್ಲ ಹೋಗ್ತದೆ ಮತ್ತೆ ಗೂಗಲ್ ಹಿಂಗೆ ತೋರಿಸ್ತದೆ ಗೂಗಲು. ಪ್ಲಾಂಟೇ ಲಾಮ್ ಸೈನ್ ಬೋರ್ಡ್ನ ಫಾಲೋ ಮಾಡೋಣ. ಬಿಕಾಸ್ sign board says to the right but Google says go left. ಏನು ಮಾಡೋದು ಗೂಗಲ್, ನೀನು ನಂಬ್ತಾ ಅಂದ್ಬಿಟ್ಟು ನಾನು ಹಿಡ್ಕೊಂಡು ಏನೋ ಮಾಡಿಬಿಡ್ಬೇಡ. ಇಲ್ಲೋಗಿ ರಿಟರ್ನ್ ಬರಬೇಕಾ ಅಂತ ಏನು ತಾನೇ ಇದೆ ನೋಡ್ಕೊಂಡು ಬರೋಣ. ಇನ್ನೇನು ಮಾಡೋದು ಬಂದ್ಬಿಟ್ರಲ್ಲ. ಹೋಗ್ತಾ ಇದೆಯಲ್ಲ ಗುರೋದು, ಅಲ್ಲಿ ಕ್ಲೈಮ್ ಆಗ್ತದೆ. ಇಲ್ಲಿ ಶಾರ್ಟ್ ಕಟ್ ಇರಬೇಕು ಮೋಸ್ಟ್ಲಿ. ಹೆವಿ ಕ್ಲೈಮ್ ಗುರೋದು, ಹೆವಿ ಅಂದರೆ ಹೆವಿ ಕ್ಲೈಮು. ಆ ಹುಡುಗನ ಹತ್ರ ಕೇಳಬೇಕಾಗಿತ್ತು. ಅದು ಸುಮ್ಮನೆ ಗೂಗಲಲ್ಲೇ ಎಲ್ಲೂ ತೋರಿಸ್ತಾ ಇರೋಲ್ಲ ಗುರು ಇದು ರೂಟು. ಓ ದಿಸ್ ಇಸ್ ಡೆಫಿನೆಟ್ಲಿ ಅ ಶಾರ್ಟ್ ಕಟ್ ಗೈಸ್, ಡೆಫಿನೆಟ್ಲಿ ಅ ಶಾರ್ಟ್ ಕಟ್. ಅದು ಲಾಂಗ್ ಕಟ್ ಅನ್ಸಿದೆ, ಇದು ಶಾರ್ಟ್ ಕಟ್. ಇದು ಈ ಟ್ರೈಲಲ್ಲಿ ಇಲ್ಲಿವರೆಗೂ ಒಂದು ಪಲ್ಸರು, ಒಂದು ಜೀಪ್ ನೋಡಿದ್ದೀವಿ. ಹಾಂ ನಮಸ್ಕಾರ ಗುರು. ಓಕೆ, we are at ಪಂಚಸೆ ಬಂಗ್ಯಾಂಗ್. ಇವ್ರು ಬಸ್ಸಲ್ಲೇ ಬರುತ್ತೆ, ಬೈಕಲ್ಲಿ ಬರುತ್ತೆ ಡಿಶಾನ. ವಾ ಕ್ರೇಜಿ ಪ್ಲೇಸ್. ಬನ್ನಿ ನಮ್ಮ ಮೇಲೆ ಎಷ್ಟು ಹೋಗ್ಬೋದು, ಎಷ್ಟು ದೂರ ಹೋಗ್ಬೋದು ನೋಡೋಣ.
ಪಂಚಾಯಸೆ ವ್ಯೂ ಹೆಂಗೋಗ್ಬೇಕು ಗುರು? ಇಲ್ಲೇ ಹೋಮ್ ಸ್ಟೇಸ್ಗಳೆಲ್ಲ ಇದೆಯಲ್ಲ. ಕರೆಕ್ಟಾಗೇ ಇದ್ದೀವಿ. ಹಿಂಗೆ ಹೋಗ್ಬೇಕು ಅನ್ಸುತ್ತೆ. ಯಾಕೋ ಕೇಳೋಣ. ಗಾಡಿನಲ್ಲಿ ಹಾಕ್ಬಿಡು, ಏನು ಮಾಡೋದು? भैया ऐसे जा सकते हैं? भैया व्यू पॉइंट ऐसे ही जाना है क्या? व्यू पॉइंट के लिए पंचायत से और ट्रैकिंग करके जाना ना? ऐसे ऐसे जाए तो किधर जाएगा? वो उस तरफ जाएगा क्या? वो हाईवे मिलेगा पूरा जाएगा तो? हाँ क्या भैया? बैंगलोर? हाँ बागलूम उधर जाएगा ना? इधर तो चढ़ के जाना है ना? उधर बाइक नहीं जाएगा, पैदल जाना पड़ेगा। कितना दूर है? कितना दूर है? लगेगा 1 घंटा, पौने घंटा लगेगा, 1 घंटा लगेगा। हाँ पर अब कुछ नहीं दिखेगा ना? पूरा कुछ नहीं दिखेगा ना? पूरा ये बादल है। कुछ नहीं दिखेगा, पूरा बादल है। हाँ जा सकते हैं? मुश्किल नहीं ये बूट डाल के मुश्किल नहीं है, बहुत अच्छा है। नहीं बारी है ये। वो हिमालय दिखता है क्या उससे? इधर देख। भी देखता है, मौसम क्लियर हो गया तो इधर से भी देखता है। हाँ मैं आज पोखरा से मैं ಬೆಂಗಳೂರು से आया ಕರ್ನಾಟಕ. ಸೊ ಗೈಸ್ ಅಲ್ಲಿ ಮೇಲ್ ಒಂದು ಕಾಣಿಸ್ತಿದೆ ನೋಡಿ, ಅದೇ ಪಂಚಾಯಸೆ. वो मंदिर है ना उधर? उधर मंदिर इधर से देखा है, वो भी बादल है ना। हाँ 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 ಅಲ್ಲಿವರೆಗೂ ಹೋಗಿ 1 ಅವರ್ ನಡ್ಕೊಂಡು ಹೋಗ್ಬೇಕಂತೆ. ಈ ಬೂಟ್ಸ್ ಹಾಕೊಂಡು ಹೆಂಗೆ ನಡ್ಕೊಂಡು ಹೋಗೋದು? ಅದೇ ನೋಡ್ತಾ ಇದ್ದೀನಿ ಹೋಗೋದಾ ಬೇಡ ಅಂತ. ಏನು ಕಾಣಿಸೋದಿಲ್ಲ ನೋಡಿ, ಎಲ್ಲ ಮಂಜು ಮುಚ್ಕೊಂಡಿದೆ. ಸೊ ಇವ್ರ ಹತ್ರ ಕೇಳಿದೆ, ಈ ಟ್ರಯಲ್ ಬಾಗ್ಲಂಗ್ವರೆಗೂ ಹೋಗೋದಂತೆ. ಸೊ ಅಲ್ಲಿದೆ ಟೆಂಪಲ್ಲು. ಸೊ ಬೂಟ್ಸ್ ಹಾಕೊಂಡು ಹತ್ತೋದು ಸ್ವಲ್ಪ ಕಷ್ಟ ಇದೆ ಗೈಸ್. ಐ ಥಿಂಕ್ ಟೆಂಪಲ್ ವಿಸಿಟ್ ಇಸ್ ನಾಟ್ ಅವರ್ ಥಿಂಗ್. ಆ್ಯಂಡ್ ಆಲ್ಸೋ as you can see it's fully misty covered, so ಇಲ್ಲಿಂದ ಎವರೆಸ್ಟ್ ಕಾಣಿಸಲ್ಲ. Actually this is one of the points from where you can see Mount Everest, Annapurna range. Mount Everest doubt ಇದೆ, but Annapurna you can see. Okay, so let's go, let's hit the trails again. Let's go boys, let's go.